ವಂದನಾರ್ಪಣಾ ಪ್ರಸ್ತಾವದ ಬಗ್ಗೆ ಈಗ ಮಾನ್ಯ ಪ್ರತಿಪಕ್ಷದ ನಾಯಕರು ಶ್ರೀಯುತ ಸಿದ್ದರಾಮಯ್ಯನವರು ಚರ್ಚೆ ನಾಳೆ ಕೊಡ್ತೀನಿ. ನಾಳೆ ಹಾಕ್ಕೊಂಡಿದ್ದೀನಿ. ಶ್ರೀಯುತ ಸಿದ್ದರಾಮಯ್ಯನವರು ತಾವು ತಮ್ಮ ಮಾತು ಶುರು ಮಾಡಬೇಕು. ತಯಾರಿ ಇದ್ದೀನಿ. ಓಕೆ, ಶುರು ಮಾಡಬೇಕು. ಮಾನ್ಯ ಸಭಾಧ್ಯಕ್ಷರೇ, ನಾನು ನಿನ್ನೆ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಮಾತಾಡಬೇಕಾಗಿತ್ತು. ಅದು ಸಮಯ 4 ಗಂಟೆ ಮೇಲಾದದ್ರಿಂದ ಮಾತಾಡೋಕ್ಕಾಗಲಿಲ್ಲ. ಇವತ್ತು ನನಗೆ ಅವಕಾಶ ಕೊಟ್ಟಿದ್ದೀರಿ. 28/1/2021 ಗುರುವಾರ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅರ್ಥಾತ್ ಸರ್ಕಾರ ಅವ್ರ ಕೈನಿಂದ ಭಾಷಣ ಮಾಡಿಸಿದ್ದಾರೆ. ಇದು ಪ್ರತಿ ವರ್ಷ ಹೊಸ ವರ್ಷ ಪ್ರಾರಂಭ ಆದಾಗ ಮೊದಲನೇ ಅಧಿವೇಶನ ಯಾವಾಗಲೂ ಜಂಟಿ ಅಧಿವೇಶನ ನಡೀತದೆ. ಪಾರ್ಲಿಮೆಂಟ್ನಲ್ಲೂ ನಡೀತದೆ, ವಿಧಾನಸಭೆಯಲ್ಲೂ ಕೂಡ ನಡೀತದೆ. ರಾಜ್ಯಪಾಲರ ಭಾಷಣದ ಮೂಲಕ ಒಂದು ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅವರು ಮೊದಲನೇ ವರ್ಷದ ಮೊದಲನೇ ಅಧಿವೇಶನದಲ್ಲಿ ಅವರ ಸರ್ಕಾರದ ಪಾಲಿಸಿ, ಅದು ರಾಜ್ಯಪಾಲರ ಭಾಷಣ ಇರ್ಬೋದು, ರಾಷ್ಟ್ರಪತಿಗಳ ಭಾಷಣ ಇರ್ಬೋದು, ಇಟ್ ಈಸ್ ಗೋಯಿಂಗ್ ಟು ಬಿ ಎ ಪಾಲಿಸಿ ಡಾಕ್ಯುಮೆಂಟ್ ಆಫ್ ದಿ ಗೌರ್ಮೆಂಟ್. ಅದರಲ್ಲಿ ವಿಶೇಷವಾಗಿ ಸರ್ಕಾರದ ಯೋಜನೆಗಳ ಹಿನ್ನೋಟ ಇರ್ತದೆ. ಸರ್ಕಾರದ ಮುಂದೆ ಸಾಗಬೇಕಾಗಿರ್ತಕ್ಕಂಥ ದಾರಿಯ ಮುನ್ನೋಟ ಇರ್ತದೆ, ಹಿನ್ನೋಟ, ಮುನ್ನೋಟ ಇವೆರಡೂ ಕೂಡ ಇರ್ತವೆ. ರಾಜ್ಯಪಾಲರ ಭಾಷಣದ ಮೇಲೆ ಅರಗ ಜ್ಞಾನೇಂದ್ರ ಅವರು, ಸೀನಿಯರ್ ಲೆಜಿಸ್ಲೇಟರ್, ಮತ್ತೆ ರಾಜ್ಕುಮಾರ್ ಪಾಟೀಲ್, ಸೇಡಂ ಕ್ಷೇತ್ರದವರು, ವಂದನಾ ನಿರ್ಣಯವನ್ನು ಮಂಡಿಸಿ ಒಬ್ಬರು ಮಾತನಾಡಿದ್ದಾರೆ ಬೆಂಬಲಿಸಿ, ಇನ್ನೊಬ್ರು ಅದನ್ನು ಅನುಮೋದನೆಯನ್ನು ಮಾಡಿದ್ದಾರೆ. ಪಾಪ ಬಹಳ ದೀರ್ಘವಾಗಿ ಅರಗ ಜ್ಞಾನೇಂದ್ರ ಅವರು ಮಾತನಾಡಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ ಏನು ಸರ್ಕಾರ ಸುಳ್ಳುಗಳನ್ನು ಹೇಳಿಸಿದೆ, ಆ ಸುಳ್ಳುಗಳನ್ನೇ ಬೆಂಬಲಿಸಿ ಪಾಪ ಬಹಳ ದೀರ್ಘವಾಗಿ ಮಾತಾಡಿದ್ದಾರೆ. ನಾನು ಅದಕ್ಕೆ ರಾಜ್ಯಪಾಲರ ಭಾಷಣ ಆದ ತಕ್ಷಣ ಈ ಭಾಷಣದಲ್ಲಿ ಸತ್ಯ ಅನ್ನೋದೇ ಇಲ್ಲ,
ಇದು ಒಂದು ಸುಳ್ಳಿನ ಕಂತೆ. ಆಮೇಲೆ ಇದಕ್ಕೆ ದಿಕ್ಕು ದೆಸೆ ಏನೂ ಇಲ್ಲ, ಮುಂದಾಲೋಚನೆನೂ ಕೂಡ ಇಲ್ಲ, ಮುನ್ನೋಟನೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ನಾನು ನೋಡಿದೆ ರಾಜ್ಯಪಾಲರ ಭಾಷಣ, ಇಲ್ಲೂ ಕೇಳಿದ್ದೆ, ಮನೇಲೂ ಒಂದ್ಸರಿ ಓದ್ದೆ ಹೋಗಿ. ಅದರಲ್ಲಿ ಏನೇನೂ ಸತ್ವವೇ ಇಲ್ಲ. ಅವರು ನಮ್ಮ ಯೋಜನೆಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ, ನಮ್ಮ ಸಾಧನೆಗಳನ್ನೇ ಅವ್ರ ಸಾಧನೆಗಳು ಅಂತ ಹೇಳ್ಕೊಂಡಿದ್ದಾರೆ. ಯಾವುದೇ ಚುನಾಯಿತ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು. ಇವ್ರದ್ದು ಚುನಾಯಿತ ಸರ್ಕಾರ ಅಲ್ಲ, ಜನರಿಂದ ಮ್ಯಾಂಡೇಟ್ ತಗೊಂಡು ಬಂದಿರತಕ್ಕಂಥ ಸರ್ಕಾರ ಅಲ್ಲ ಇವರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಪಾಲರಿಗೆ ಒಂದು ಘನತೆ, ಗೌರವ ಎಲ್ಲ ಇರ್ತದೆ. ಈ ಸರ್ಕಾರ ರಾಜ್ಯಪಾಲರನ್ನು ಬಳಸ್ಕೊಂಡು ಅವ್ರ ಬಾಯಿನ ಮೂಲಕ ಸುಳ್ಳು ಹೇಳಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಮಾಡ್ತಕ್ಕಂಥ ಸರ್ಕಾರದ ಕೆಲಸ ಅಲ್ಲ ಅದು. ವಸ್ತುಸ್ಥಿತಿ ಏನಿದೆ ಅದನ್ನ ಹೇಳ್ಬೇಕು. ರಾಜಕಾರಣ ಇರ್ಬೋದು, ಯೋಜನೆಗಳಿರ್ಬೋದು, ಮುಂದೆ ನಾವು ಮಾಡ್ತೀವಿ ಅಂತ ಚಿಂತನೆಗಳೇನಿದ್ದಾವೆ ಅದೆಲ್ಲ ನಮೂದು ಮಾಡಬೇಕಾಗಿತ್ತು. ಆದ್ರೆ ಮಾಡಿಲ್ಲ ಇವರು. ನೀವು ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಹೆಂಗೆ ನಮ್ಮ ಕಾರ್ಯಕ್ರಮಗಳನ್ನೇ ಇವ್ರ ಸಾಧನೆ ಅಂತ ಹೇಳ್ಕೊಂಡಿದ್ದಾರೆ ಅಂದ್ರೆ, ನೀತಿ ಆಯೋಗ ಇದೆಯಲ್ಲ, ನೀತಿ ಆಯೋಗದವರು ನಾವೀನ್ಯತಾ ಸೂಚ್ಯಾಂಕದಲ್ಲಿ ನಮಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಏನು ಇವ್ರದ ಸಾಧನೆ ಅದು? ಇವ್ರು ಬಂದು 1.5 ವರ್ಷ ಆಗಿರೋದು. ಕೌಶಲ್ಯ ಆಧಾರಿತ ಇಲಾಖೆ ಇದೆಯಲ್ಲ, ಅದರ ಸ್ಥಾಪನೆ ಮಾಡಿದವ ನಾನು. ಅದಕ್ಕೊಂದು ಸೆಕ್ರೆಟರಿ ಲೆವೆಲ್ ಆಫೀಸರನ್ನು ನೇಮಕ ಮಾಡಿ ಅದಕ್ಕೆ ದುಡ್ಡು ಕೊಟ್ಟು, ಇಲ್ಲೇ ಲೇಬರ್ ಮಿನಿಸ್ಟರ್ ಇದ್ದಾರೆ, ಕೌಶಲ್ಯಾಭಿವೃದ್ಧಿ ಇಲಾಖೆ, ಹೊಸ ಇಲಾಖೆ ಕ್ರಿಯೇಟ್ ಮಾಡಿದೆ ನಾನು. ಅದು ವರ್ಷಕ್ಕೆ 5 ಲಕ್ಷ ಯುವಕರಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಕೊಟ್ಟು ಅವರನ್ನ ಕೌಶಲ್ಯ ಇರತಕ್ಕಂಥ ವ್ಯಕ್ತಿಗಳನ್ನಾಗಿ ಮಾಡಬೇಕು. ಯಾಕಂದ್ರೆ ಹ್ಯೂಮನ್ ರಿಸೋರ್ಸಸ್ ಇರಬೇಕಾಗತ್ತೆ. ಯಾವುದೇ ರಾಜ್ಯಕ್ಕೆ ಬಂಡವಾಳ ಬರಬೇಕಾದ್ರೆ ಬಂಡವಾಳ ಹೂಡ್ತಕ್ಕಂಥ ವಾತಾವರಣ ಇರಬೇಕು, ಮ್ಯಾನ್ ಪವರ್ ಇರಬೇಕು, ಮತ್ತೆ ಬೇರೆ ಮೂಲಭೂತ ಸೌಕರ್ಯಗಳೆಲ್ಲ ಸಿಗಬೇಕು. ಅವಿಲ್ಲದೆ ಅವರು ಬಂಡವಾಳ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜ್ಯದಲ್ಲಿ ಬೆಳವಣಿಗೆ ಆಗಕ್ಕಾಗಲ್ಲ. ಇವೆಲ್ಲ ಮಾಡಿದ್ರ ಪರಿಣಾಮವಾಗಿ ಕಳೆದ ವರ್ಷನೇ ಕೊಟ್ಟಿರೋದು ರಾಜ್ಯ ನಂಬರ್ 1 ಅಂತೇಳಿ. ಆ ಕ್ರೆಡಿಟ್ ನಮಗೂ ಅವ್ರಿಗೂ ಹೋಗ್ಬೇಕಾಗಿರೋದು, ನಮಗಲ್ವಾ? ಮತ್ತೆ ಅವ್ರು ತಗೊಳಕ್ ಸುಮ್ಮನೆ ಮಾಡಿದ್ದಾರೆ. ನೀವು ತಗೊಳಕ್ ಶುರು ಮಾಡಿದ್ರಿ ಈ ಭಾಷಣದ ಮೂಲಕ.
ಯು ಆರ್ ನಾಟ್ ಡಿಸಾಲ್ವ್ಡ್.